ಮಾಡ್ತೀರಿ. ಅಕ್ಕ ನನ್ಗನ್ಸುತ್ತೆ ಇವತ್ ಚಟ್ನಿ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಇದೆ. ನೀರು ಉಪ್ಪು ಮಿಕ್ಸ್ ಮಾಡಿ ಮ್ಯಾನೇಜ್ ಆಗುತ್ತೆ. ಆಹಾ ಅಕ್ಕ ಚಟ್ನಿ ಸೂಪರ್ ಆಗಿದೆ ಕಣೆ. ಇದು ನಮ್ ಕರ್ನಾಟಕಕ್ಕೆ ಬರ್ತಿರೋ ಅರ್ಧ ಕಾವೇರಿ ನೀರಿನ ಗುಣ. ಏನೇ ಆಗ್ಲಿ ಅದಕ್ಕೆ ನೀವು ಚಟ್ನಿನ ಸೂಪರ್ ಆಗಿ ಮಾಡ್ತೀರಾ. ಅದೇಂಗೆ? ನೀವಿಬ್ರು ಮದ್ವೆ ಆಗಿ ಆಮೇಲೆ ಗೊತ್ತಾಗುತ್ತೆ. ಹೋಗಿಪ್ಪ, ನಂಗಂತೂ ನಾಚಿಕೆ ಆಗುತ್ತೆ. ಅಂದ್ರೆ ನೀವು ಈ ಚಟ್ನಿನ ನಮ್ಮ ಅಣ್ಣನ ಹತ್ರ ರುಬ್ಸಿರೋದು? ಬಾಲಾಸ್ ಇಡ್ಲಿ ಫ್ಯಾಕ್ಟ್ರಿ ಯಾರ ಹೆಸರಲ್ಲಿದೆ? ಅಣ್ಣನ ಹೆಸರಲ್ಲಿ. ರುಬ್ಬೋದವ್ರ ಧರ್ಮ ಅಲ್ವಾ? ಚಿನ್ನ ಕೊಳ್ಳದಿದ್ದರೆ ದೇಶಕ್ಕೆ ಹಿತ, ಕೊಡಿಸದೇ ಇದ್ರೆ ಮನೆಯಲ್ಲಿ ವೃತ್ತ. ಏನಪ್ಪ ತಗೊಳ್ಳಿಪ್ಪ ಕಾಫಿ. ಕಾಫಿ ಕುಡಿದ್ರೆ ಮೈ ಬಿಸಿ ಏರುತ್ತೆ. ನಂಗೆ ನಿನ್ನ ನೋಡಿದ್ರೇನೆ ಮೈ ಬಿಸಿ ಇರುತ್ತೆ ಗೌರಿ. ಗಂಗೆ ಇಲ್ಲೇ ಇದ್ದಾಳೆ. ಏನು ಕೇಳಿಸ್ತಿಲ್ಲ, ನೀವು ಮುಂದುವರ್ಸಿ ಬಾವಾ. ಗುಡ್ ಗರ್ಲ್. ಕಾಫಿ ಪರಿಮಳ ಗಮ್. ಕಾಫಿ ಬಿಸಿ ಇದೆ, ಸ್ವಲ್ಪ ಹೊತ್ತು ಬಿಟ್ಟು ಕುಡೀರಿಪ್ಪ, ಇಲ್ಲಾಂದ್ರೆ ಸುಡುತ್ತೆ ನಾಲ್ಗೆ. ಅದು ಗೌರಿ, ನೀನ್ ಮಾಡೋ ಕಾಫಿ ದಿನೇ ದಿನೇ ಗಮ್ ಅಂತಿದೆಯಲ್ಲ, ಅದು ಯಾಕೆ? ನಿಮ್ಗೆ ನನ್ನನ್ನು ಮಾತಾಡ್ಸೋಕ್ಕೆ ಟೈಮ್ ಇಲ್ವಲ್ಲ, ಅದಕ್ಕೆ ಬರೀ ಕಾಫಿ ಮಾತ್ರ ಘಮ ಘಮ ಅಂತಿದೆ. ಜೈ ಶ್ರೀರಾಮ್. ಅಂದ್ರೆ ನೀನು ಕಾಫಿಗಿಂತ ಘಮ ಘಮ ಅಂತಿದ್ಯಾ ಅಂದಂಗ ಆಯ್ತು. ಅದೇನ್ ನೀನು ಹೊಡ್ಕೊಳ್ಳೋ ಸೆಂಟ್ ಇಫೆಕ್ಟು ಸುರ್ಕೊಳ್ಳೋ ಪೌಡರ್ ಇಫೆಕ್ಟು ಒಂದೂ ಗೊತ್ತಾಗ್ತಿಲ್ವಲ್ಲೇ. ನಿಮ್ಗೆ ಟೆಸ್ಟ್ ಮಾಡೋಕ್ಕೆ ಟೈಮ್ ಎಲ್ಲಿದೆಪ್ಪ? ಅದಕ್ಕೆ ಸ್ವಲ್ಪ ಮೆತ್ತಗೆ ನಾನು ಇಲ್ಲೇ ಇದ್ದೀನಿ. ಸುಮ್ಮನೆರಿಪ್ಪ ಸಾಕು. ಮೊದಲು ನೀವು ಇಡ್ಲಿನೆಲ್ಲ ಆ ಪಾತ್ರೆಗೆ ಹಾಕಿ ರೆಡಿ ಮಾಡಿಟ್ಟಿರಿ. ಏನಪ್ಪ ಇದು ನಿಮ್ಗೋಸ್ಕರ ಅಂತ ನನ್ನ ತಮ್ಮ ಪ್ರೀತಿಯಿಂದ ತಂದಿರೋ ಶರ್ಟ್ ತಗೊಳ್ಳಿಪ್ಪ. ಕಲರ್ 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 ನೀಲಿ ಕಲರ್. ಬಾವಾ, ಆ ಶರ್ಟು ನನ್ನ ಸೆಲೆಕ್ಷನ್. ಆಯ್ತು ಹೋಗು. ಇವತ್ತು ಆ ಶರ್ಟ್ ಹಾಕೊಂಡೋಗಿ ನಿಮ್ಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಬಂದ್ ಲಾಭದಲ್ಲಿ ನನ್ಗೊಂದು ಪಾಲು. ಬಂದ ಕಾಲಕ್ಕೆ ನೋಡೋಣಪ್ಪ, ಇವಾಗ ಆಟ ಬಂದೆ. ಶರ್ಟ್ ಕಲರ್ ಏನೋ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಲೈಟ್ ಕಲರ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿದ್ದೆ. ಏನಪ್ಪ, ನನ್ನ ತಮ್ಮ ಕಲರ್ ಸೆಲೆಕ್ಟ್ ಮಾಡೋದಲ್ಲಿ ಫಸ್ಟ್. ನೀವು ಈ ಶರ್ಟ್ನ ಆಫೀಸ್ಗೆ ಹಾಕೊಂಡು ಹೋಗಿ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಈಗ ಕಾಫಿ ಕುಡೀರಿಪ್ಪ. ಹಾರುವ ಚಿಟ್ಟೆ. ಕಾಫಿ ಖಾಲಿ. ಈಗ ತಾನೇ ತಂದ್ಕೊಟ್ನಲ್ಲಪ್ಪ. ಬೆಳಗ್ಗೆ ಎದ್ದು ಯಾಕ್ರಿ ಇಷ್ಟೊಂದು ಕೀಟ್ಲೆ ಮಾಡ್ತೀರಾ? ನೀನು ನಗ್ಬೇಡ. ನಾನೆಲ್ಲಪ್ಪ ನಗ್ದೆ? ಕಾಫಿ ತಗೊಂಬಾರೆ. ತಗೊಳ್ಳಿಪ್ಪ. ಚಿನ್ನ, ಗೌರಿ, ನಾನು ಕಾಫಿ ಕುಡಿಯೋ ತನಕ ಇಲ್ಲೇ ನಿಂತ್ಕೊಳ್ಳೆ ಪ್ಲೀಸ್. ನೀವು ಕಾಫಿ ಕುಡಿಯೋವರೆಗೂ ನಾನು ಇಲ್ಲೇ ಇದ್ರೆ ಕೆಲಸ ಯಾರಪ್ಪ ಮಾಡ್ತಾರೆ? ಸುಮ್ಮನೆ ಗೌರಿ, ಬಸವ, ನಿಮ್ಮನೆ ಕಾಫಿ ತುಂಬಾ ಚೆನ್ನಾಗಿರುತ್ತಪ್ಪ. ಕಣೋ ಇದು 2 ಕಪ್ ಕಾಫಿ ಕುಡಿದು ಬಿಟ್ಟಲ್ಲೋ. ನಿಮ್ಮನೆಗೆ ಬಂದಾಗ ಅವಾಗ ನಾನು ಇದೇ ತರ ಕಾಫಿ ಕುಡಿಯೋದು. ನಮ್ ಕಷ್ಟ ನಿಮ್ಗೆ ಏನು ಅರ್ಥ ಆಗುತ್ತೆ? 1 ಲೀಟರ್ ಹಾಲಿಗೆ 35 ರೂಪಾಯಿ ಆಗಿದೆ ಕಣೋ. ದೇವಸ್ಥಾನದಲ್ಲಿ ಬೇರೆ ಅಭಿಷೇಕ ಮಾಡಿಸ್ಕೊಂತೀಯ, ಇಲ್ಲೂ ಕುಡಿತೀಯ. ದೇವಸ್ಥಾನದ ಬಗ್ಗೆ ಮಾತಾಡಬೇಡ ಬಸವ. ಅಲ್ಲಿ ಹಾಲಾಭಿಷೇಕ ಅಂತ ಹೇಳ್ಬಿಟ್ಟು ಸುಣ್ಣದ ನೀರು ಕಲಕಿ ಅಭಿಷೇಕ ಮಾಡಿಸ್ಬಿಡ್ತಾರೆ. ಇನ್ನೊಂದು ಕಪ್ ಕಾಫಿ ಕೇಳಂಗಿಲ್ಲ, ಏನು ಮಾಡೋದು? ಪ್ರೀತಿಯಿಂದ ಕೇಳು, ಕೊಟ್ರು ಕೊಡ್ಬೋದು. ಹೌದೌದು, 2ನೇ ಕಪ್ ಕಾಫಿ ಕೇಳಿದಾಗ್ಲೇ ಮಂಗಳಾರತಿ ಆಯ್ತು. ಇನ್ನು 3ನೇ ಕಪ್ ಕಾಫಿ ಕೇಳಿದ್ರೆ ಮಹಾ ಮಂಗಳಾರತಿ. ಬೆಳಗ್ಗೆ ಎದ್ದು ಈ ತರ ತಲೆ ತಿಂದ್ರೆ ಸರಿಯಾಗಿರಲ್ಲ ಮಾರುತಿ. ಕೈ ಬಂದಿದ್ದು ಬಾಯಿಗೆ ಬರಲಿಲ್ಲ. ಯಾಕಪ್ಪ ಒಬ್ಬೊಬ್ರೆ ಮಾತಾಡ್ತಿದ್ದೀರಾ? ನನ್ನನ್ನು ಬೇರೆ ಬೈತಾ ಇದ್ದೀರಾ? ನಾನೇನ್ ಮಾಡ್ದೆ? ಕಾಫಿ ತಂದು ಕೈ ಕೊಡ್ಲಿಲ್ವಾ?
ಕೈ ಕೊಡದೆ ಬಾಯಿಗೆ ಬಿಡ್ಬೇಕಿತ್ತ. ಬಸವ, ನಾನು ನಿಮ್ಮ ಮನೆ ಅತಿಥಿ. ಇಲ್ಲ ಆಗ್ತಿದೆ ನನ್ನ ತಿಥಿ. ನೋಡು, ನೀನ್ ಬಂದಿದ್ರಿಂದ ಜಗಳ ಶುರುವಾಯ್ತು ಕಣೋ. ಸರಿನಪ್ಪ ಬಸವ, ನಾನು ಹೋಗಿ ಬರುವೆ. ನೀನು ಪ್ರೀತಿಯಿಂದ ನಿನ್ನ ಹೆಂಡತಿನ ಒಲಿಸ್ಕೊ. ಸ್ವಪ್ರಯತ್ನ. ಜೈ ಶ್ರೀರಾಮ್. ಯಾವಾಗ್ಲೂ ಅದೇ ಡೈಲಾಗ್ ಹೇಳಿ ಎಕ್ಸಿಟ್ ಕೊಡ್ತೀಯಪ್ಪ. ಗೌರಿ ಗೌರಿ, ನಾನೇನಾದ್ರು ರೇಗಿದ್ನೇನೆ? ಏನಪ್ಪ ನೀವು ಮತ್ತೆ ಏನೇನೋ ಅಂದ್ರೆ ಹೇಗೆ? 2 ಕಪ್ ತಂದ್ಕೊಟ್ಟಿದ್ದೀನಲ್ಲ, ಹೇಗಿತ್ತು ರುಚಿ? ಅದು ಬಣ್ಣ, ರುಚಿ, ಶಕ್ತಿ 3 ಈ ಚಾದಲ್ಲಿ ಇತ್ತು. ಚಾನ ಅಲ್ಲಪ್ಪ, ನಾನ್ ನಿಮ್ ತಂದ್ಕೊಟ್ಟಿದ್ದು ಕಾಫಿ ಅಲ್ವಾ? ಕಾಫಿ ಮತ್ತೆ ಟೀ ತರ ಇತ್ತಲ್ವಾ? ಏನಪ್ಪ ನೀವ್ ಹೇಳ್ತಿರೋದು? ನನಗೆ ಕಾಫಿ ಮಾಡಕ್ ಬರಲ್ಲ ಅಂತನಾ? ಇಲ್ಲ ಕಣೆ, ಐ ಆಮ್ ಜಸ್ಟ್ ಜೋಕಿಂಗ್. ಆಗ್ಲಿಂದ ಏನೋ ಒಬ್ಬೊಬ್ರೆ ಮಾತಾಡ್ಕೊತಿದ್ರಲ್ಲ, ಏನದು? ಒಬ್ನೇ? ನಾನೇ? ನೋ, ನೆವರ್ ನೆವರ್ ನೆವರ್. ನಾನು ನನ್ನ ಆತ್ಮ ಸಾಕ್ಷಿ ಜೊತೆ ಮಾತಾಡ್ತೀನಿ. ಆತ್ಮ ಸಾಕ್ಷಿನ? ಅದೆಲ್ಲಿತ್ತು? ಅದು ಇಲ್ಲಿ ತನಕ ಇಲ್ಲೇ ಇತ್ತು, ಎಲ್ಲ ಹೋಯ್ತಪ್ಪ. ಸರಿ ಸರಿ, ಇಡ್ಲಿ ಫ್ಯಾಕ್ಟ್ರಿಗೆ ಹೋಗೋ ಟೈಮ್ ಆಗುತ್ತೆ, ಜನ ಎಲ್ಲ ಕಾಯ್ತಿರ್ತಾರೆ, ಬೇಗ ಶರ್ಟ್ ಹಾಕೊಂಡು ಹೊರಡಿಪ್ಪ. ಬಾವಾ, ಏನಮ್ಮ? ಏನಮ್ಮ? ನಿಮ್ ಗಾಡಿನ ಸ್ವಲ್ಪ ದೂರ ನಾನು ತಳ್ಳ ಅಥವಾ ಅಕ್ಕನೇ ಸಾಕ? ಥ್ಯಾಂಕ್ಸ್ ಮಾ, ಐ ಆಮ್ ಹುಟ್ಟಿರೋದೇ ಗಾಡಿ ತಳ್ಳೋಕ್ಕೋಸ್ಕರ. ಏನಪ್ಪ, ನನ್ನ ಸಹಾಯನೂ ನಿಮಗೆ ಬೇಕು ಅಂದ್ರೆ ಮುಂಚಿತವಾಗಿ ಹೇಳ್ಬಿಡಿಪ್ಪ. ಹೇಳಿದ್ನಲ್ಲಪ್ಪ, ಬೇಡಪ್ಪ, ನಾನೇ ತಳ್ತೀನಪ್ಪ. ಅಣ್ಣ, ನಾನು ನಿಮ್ ತಂಗಿ, ನಿನಗೆ ಹೆಲ್ಪ್ ಮಾಡ್ತಾ ಇದ್ರೆ ಆಗುತ್ತಾ? ಕರೆಕ್ಟ್. ಏನಮ್ಮ ನಿನ್ನ ಹೆಲ್ಪ್? ಮನೆ ಮುಂದೆ ಹೆಂಗು ಡೌನ್ ಇದೆಯಲ್ವಾ, ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಗಾಡಿ ತಳ್ಳೋಣ. ವೆರಿ ಗುಡ್. ಅಪ್ಪಲ್ಲಿ ನೀನ್ ತಳ್ಳು. ಜೈ ಶ್ರೀರಾಮ್. ಬಾವಾ, ಇವತ್ತು ಯಾರು ಈ ನೀಲಿ ಶರ್ಟ್ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತೀರಾ? ಅದು ನಾನು ಕಷ್ಟಪಟ್ಟು ದುಡಿದಿರೋ ದುಡ್ಡಿಂದ ತಗೊಂಡಿದ್ದೀನಿ ಅಂತೀನಪ್ಪ. ದುಡ್ಡು ನಿಮ್ದೇ ಇರ್ಬೋದು, ಸೆಲೆಕ್ಷನ್ ಮಾತ್ರ ನಂದು, ಮರಿಬೇಡಿ. ಎಲ್ಲ ಕ್ರೆಡಿಟು ನೀವೇ ತಗೊಳ್ಬೇಡಿ. ಸಾಕು ಸಾಕು, ತಳ್ಳಲೇ. ನಿಮ್ ತಂಗಿ ಕೇಳಿ ತಳ್ಸಿ. ಅಯ್ಯೋ, ಇದೇ ನಿನ್ ಗಾಡಿನೇ ಹೋಗ್ತಲ್ಲ. ಏ ಈಶಾ, ಒಂದ್ ಸ್ವಲ್ಪ ಸಹಾಯ ಮಾಡ. ಏನಪ್ಪ, ಮುಂದೆ ಏನು ಇಲ್ವಲ್ಲಪ್ಪ, ಆದ್ರೂ ಯಾಕೆ ಮುಂದೆ ಹೋಗ್ತಾನೆ ಇಲ್ವಲ್ಲಪ್ಪ? ಸಮಥಿಂಗ್ ಆಗಿದೆ. ತಳಿ ತಳಿ, ಆ ನೀರು ಚಟ್ನಿ, ಕಾಂಕ್ರೀಟ್ ಇಡ್ಲಿ, ಒಡೆದ ಕಾಫಿ, ಸಾರಿ ಕೆನೆ ಕಾಫಿ. ತಳ್ಳಿ ತಳ್ಳಿ. ಮಾರುತಿ, ನಿಂದ ಇದು ಕಿತಾಪತಿ. ಸೈಡಿಗೆ ಹೋಗಲ್ಲ. ಯಾರಿಗೆ? ನನ್ಗ? ನಿಂಗಲ್ಲ ರಜಾ. ಬಾಬಾ, ನೀನು 10 ಕಡೆ ಹೋಗಿ 10 ಕಡೆಯಿಂದ ಹೇಳ್ಕೊಪ್ಪ. ಹೋಗಪ್ಪ ಚಿನ್ನ, ಹೇಳ್ಕೊ. ಜೈ ಶ್ರೀರಾಮ್ ಅನ್ಬಿಟ್ಟು ಹೇಳ್ಕೊ. ಓಕೆ? ಏನು? ಜೈ ಶ್ರೀರಾಮ್ ಅಂತ ಹೇಳಪ್ಪ. ಜೈ ಶ್ರೀರಾಮ್. ಇವಾಗ ಗಾಡಿ ಹೋಗುತ್ತೆ ನೋಡು, ಹೇಳ್ಕೊ. ಹೇಳ್ಕೊಳಪ್ಪ. ರೀ, ಕಾಯ್ತಾ ಇರ್ತೀನಿ, ಸಂಜೆ ಬೇಗ ಬನ್ನಿಪ್ಪ. ಮೆತ್ತಗೆ. ಬಾಲು, ಬಂದೇ ಬಿಟ್ಯಾ? ಆಗ್ಲಿಂದ ಎಷ್ಟೊಂದ್ ಜನ ಕಾಯ್ತಾ ಇದಾರೆ ನೋಡು. ಅಯ್ಯೋ ದೇವ್ರು, ಎಷ್ಟೊಂದ್ ಜನ ಕಾಯ್ತಾ ಇದಾರಪ್ಪ. ಎಣ್ಸಕ್ 10 ಬೆರಳು ಸಾಲದು. ನೀನ್ ಯಾಕಪ್ಪ ದೊಣ್ಣೆ ವರಸೆ ಮಾಡ್ತಾ ಇದ್ಯಾ? ಇಬ್ಬರಾದ್ರೂ ಬರೋದು ಬೇಡ ಅಂತಾನ? ಆಯ್ತು, ನಾಳೆಯಿಂದ ಬೀಸಣ್ಗೆ ತಂದ್ಕೊಡು, ಗಾಳಿ ಬೀಸ್ತಾ ಇರ್ತೀನಿ. ಬರೋ ಜನ ದೊಣ್ಣೆ ನೋಡಿದ್ರು ಬರ್ತಾರೆ, ಬೆಣ್ಣೆ ನೋಡಿದ್ರು ಬರ್ತಾರೆ. ಬರ್ತಾರೆ. ಅಕಸ್ಮಾತ್ ವ್ಯಾಪಾರದಲ್ಲಿ ಏನಾದ್ರು ಜಗಳ ಅಂತ ಆದ್ರೆ ಈ ದೊಣ್ಣೆ ವರ್ಷೆ ಕಲ್ತು ಫೈಟಿಂಗ್ ಮಾಡೋಣ ಅಂತ. ಅಂತೂ ಜಗಳ ಆಗ್ಬೇಕು ಅಂತ ತಾವು ಕಾಯ್ತಾ ಇದ್ದೀರಾ. ಒಳ್ಳೆ ವಿಷಯ. ಬರಣ್ಣ, ಈ ನಡುವೆ ತುಂಬಾ ಲೇಟ್ ಮಾಡ್ತಾ ಇದೀಯ. ಹೊಟ್ಟೆಲ್ ಒಂದೇ ಒಂದು ಹುಳ ಇದೆ, ಅದು ಸಾಯಕ್ಕಿಂತ ಮುಂಚೆ ಟಿಫನ್ ಕೊಡಪ್ಪ. ನಿಮ್ಮ ಹುಳದ ಪ್ರಾಣ ಉಳಿಸೋ ಜವಾಬ್ದಾರಿ ನಂದು. ಓಕೆ, ಜಸ್ಟ್ ಮಿನಿಟ್. ಸ್ವಾಮಿ ಮುಖ್ಯ ಪ್ರಾಣ ಆಂಜನೇಯ, ಭಗವಂತ ಕಾಪಾಡು ತಂದೆ. ಜೈ ಶ್ರೀರಾಮ್. ಮಾರುತಿ, ಜೈ ಶ್ರೀರಾಮ್.
ನನ್ಗೆ ಯಾಕೆ ಗಂಧದ ಕಡ್ಡಿ ಪೂಜೆ? ಎಲ್ಲಾರನ್ನ ಚೆನ್ನಾಗಿಟ್ಟಿರಪ್ಪ ಭಗವಂತ. ಅಷ್ಟು ಭಕ್ತ. ಈ ಬಾಲು ತನ್ನ ಶಿಷ್ಯನ್ನೇ ದೇವ್ರಾಗಿ ತಿಳ್ಕೊಂಡವನೆ. ತುಂಬಾ ಒಳ್ಳೆ ಮನುಷ್ಯ. ಬಾಲು ಟೈಮ್ ಆಯ್ತು, ಬೇಗ ಇಡ್ಲಿ ಕೊಡಮ್ಮ, ಆಫೀಸ್ಗೆ ಹೋಗ್ಬೇಕು. ಕೊಡಪ್ಪ ಕೂಲ್, ಒಳ್ಳೆಯವ್ರ ಕೈಲಿ ಬೋನಿ ಮಾಡ್ಸಪ್ಪ. ಜನ ಬೇರೆ ಕಿಕ್ಕಿ ಹಿಡಿದು ನಿಲ್ದಿದ್ದಾರೆ. ಬಸವ, ನನಗೆಲ್ಲಿ ಇಡ್ಲಿ? ನಿನ್ಗೆ ಇಡ್ಲಿ ಅಲ್ಲ ಕೊಡ್ಲಿ. ಏ ಬಸವ, ಏನಿವ ಚಟ್ನಿ ನೀರಾಗಿದೆ. ಅದು ನಿನ್ನೆ ಮಳೆ ಬಂದಿತ್ತಲ್ಲ ಅದಕ್ಕೆ. ಅಲ್ಲಯ್ಯ, ನೆನ್ನೆ ಮಳೆ ಬರೋದಕ್ಕೂ ಇವತ್ತು ಚಟ್ನಿ ನೀರಾಗೋದಕ್ಕೂ ಏನಯ್ಯ ಸಂಬಂಧ? ಅದು ಚಟ್ನಿ ಮಳೆ ನೆಂದ್ಬಿಟ್ಟಿದೆ. ಸುಮ್ನೆ ತಿನ್ರೆ. ಕೂಲ್ ಕೂಲ್. ಕಸ್ಟಮರ್ ಹತ್ರ ಹಂಗೆಲ್ಲ ಮಾತಾಡ್ಬಾರ್ದಪ್ಪ. ಕಸ್ಟಮರ್ ಅಂದ್ರೆ ಅಪ್ಪಂದ್ರೆ ಹಾಗೆ. ಮಾರುತಿ, ಅವನಿಗೊಂಚೂರು ಬುದ್ಧಿ ಕೊಡಪ್ಪ. ಇಡ್ಲಿ ಕೊಡು, ಅವನಿಗೆ ಬುದ್ಧಿ ಕೊಡ್ತೀನಿ. ಮಾರುತಿ, ನೋ ಇಡ್ಲಿ, ಓನ್ಲಿ ಕೊಡ್ಲಿ. ಇನ್ನೊಂದ್ಸಲ ನನ್ನ ಕರಿ, ಆಗ ನಿನಗೆ ನಾನು ಕೊಡ್ತೀನಿ. ಇಡ್ಲಿ ಕೊಡಪ್ಪ. ನಂಗೆ ಇನ್ನೊಂದು ಪ್ಯಾಕ್ ಕೊಡು. ಸರಿಯಾಗಿ ಹಾಕೋ. ಹಾ, ಸಾಕು ಸಾಕು, ಕೊಡು. ಇಡ್ಲಿ ಸೂಪರ್ ಮಾಡ್ತಾನೆ ಸರ್. ಇಸ್ ಇಟ್? ಇಟ್ ಮನುಷ್ಯನ್ಗೆ ಮೀಸೆನೆ ಪ್ರಧಾನ. ಹ್ಞೂ ಸರ್. ಕೆಲವೊಬ್ರು ಮೀಸೆನ ಗೊಬ್ಬರ ಹಾಕಿ ಬೆಳೆಸ್ತಾರೆ. ಮೀಸೆ ಗೊಬ್ಬರ ಅಂತ ಸಿಗುತ್ತೆ, ಆಯಿಲ್ ಟೈಪ್. ಇಟ್ ಈಸ್. ನಾನು ಅಪ್ಲೈ ಮಾಡಿದೆ ಸರ್, ಇದ್ದಿದ್ ಮೀಸೆನೂ ಬೆಳೀತಿಲ್ಲ ಸರ್. ಇಟ್ ಈಸ್ ಸರ್. ಅವ್ನ ಮೀಸೆ ಹಾಗೇ ಇದೆ. ನಾನು ಅದನ್ನೇ ನೋಡ್ತಾ ಇದ್ದೀನಿ ಸರ್. ಅದು ಕಮ್ಮಿನೂ ಆಗ್ತಿಲ್ಲ, ಜಾಸ್ತಿನೂ ಆಗ್ತಾ ಇಲ್ಲ. ಅವನು ಟ್ರಿಮ್ ಮಾಡ್ತಾನೋ ಅಥವಾ ಬೆಳೆಯೋದೇ ಇಲ್ವೋ? ಇವನೇ ಯಾಕೆ ಸರ್ ನಮ್ಮ ಬಸವ ಆಗಿರಬಾರ್ದು? ನನಗೂ ಅದೇ ಅನುಮಾನ ಹುಳ ತಲೆ ನೋಡ್ತಾ ಇದೆ ಸರ್. ಅವತ್ತು ಬಸವನ ಮನೆಗೆ ಹೋಗಿ ಚೆಕ್ ಮಾಡಿದ್ವಿ. ಅವನು ಅಲ್ಲೂ ಇದ್ದ, ಇಲ್ಲೂ ಇದ್ದ. ಇವತ್ತು ನಾವು ಯಾಕೆ ಚೆಕ್ ಮಾಡಬಾರ್ದು? ಕರೆಕ್ಟು. ಹೇಗೆ ಮಾಡೋದು? ಸೂಪರ್. ಹಲೋ, ಚಟ್ನಿ ಕೊಡಪ್ಪ. ಇನ್ನೊಂದ್ ಸ್ವಲ್ಪ ಹಾಕಯ್ಯ. ಇಡ್ಲಿಗೆ ಚಟ್ನಿ ನೆನ್ಸ್ಕೋಬೇಕು, ಚಟ್ನಿನ ಇಡ್ಲಿಗಲ್ಲ. ಸಾರಿ ಸರ್, ಸಾರಿ. ಕೂಲ್. ಕಸ್ಟಮರ್ ಜೊತೆ ಹಂಗೆಲ್ಲ ಮಾತಾಡ್ಬಾರ್ದಪ್ಪ. ಕಸ್ಟಮರ್ ಅಂದ್ರೆ ದೇವರಿದ್ದಂಗೆ. ಯಾಕೆ ಅಪ್ಪನ್ ತರ ಅಲ್ವಾ? ಅದು ನಿನಗೆ, ಇದು ನನಗೆ. ಚಟ್ನಿ ಹಾಕಿ. ಹಾಕಪ್ಪ, ಹಾಕಪ್ಪ. ಕೊಡ, ನೀರ್ ಹಾಕಿ, ನೀರ್ ಹಾಕಿ. ಅಂದ್ರೆ ಪಾಪ ಅವನ್ ಬೆಪ್ಪು ಹುಡುಗ ಸರ್, ನಿಮ್ಮನ್ ಚಿಕ್ಕ ಮನುಷ್ಯ ಅನ್ಕೊಂಡ್ಬಿಟ್ಟ. ಅದ್ಯಾಕೆ ನೋಡಕ್ ಹಂಗ್ ಕಾಣ್ತಿರೋ ಸರ್ ಅವನ್ಗೆ. ತಗೊಳ್ಳಿ ಸರ್. ಅಯ್ಯಪ್ಪ, ತಗೊಳ್ಳಿ ಸರ್. ವೆರಿ ಗುಡ್. ಬಾಲು ಅವರೇ, ಒಂದ್ ಸ್ವಲ್ಪ ಚಿಲ್ಲರೆ ಬಿದ್ದಿದೆ, ಹಾಕಿ ಕೊಡ್ತೀರಾ? ತಗೊಳಪ್ಪ. ಎಂತ ಕೆಲಸ ಮಾಡಿದ್ರಿ? ಅಯ್ಯೋ ಸಾರಿ ಸಾರಿ ಬಾಲು ಅವರೇ, ಅದು ನೀವು ಬೇರೆ ಬಗ್ಗಿದ್ರ, ತಟ್ಟೆ ತುಂಬಾ ಚಟ್ನಿ ಇತ್ತು, ಜಾರಿ ನಿಮ್ಮ ಮೇಲೆ ಬಿಟ್ಬಿಡ್ತು. ಪರವಾಗಿಲ್ಲ ಸರ್, ಹೊಟ್ಟೆ ಒಳಗೆ ಹೋಗೋದು ಹೊರಗೆ ಬಿತ್ತಷ್ಟೇ. ಪಟ್ಟಾಗಿ ಮಾಡಿದ್ರಿ. ಇವಾಗ ಶರ್ಟ್ ಬದಲಾಯಿಸಕ್ಕೆ ಅವ್ನ ಮನೆಗೆ ಹೋಗ್ಲೇಬೇಕು. ಅವ್ನ ಶರ್ಟ್ ಬದಲಾಯಿಸಕ್ಕೆ ಅಂತ ಮನೆಗೆ ಹೋದಾಗ ನಾವು ಒಂದು ಫಾಲೋ ಮಾಡ್ಕೊಂಡು ಗ್ರಾಮಕ್ಕಂತ ಕ್ಯಾಚ್ ಹಾಕೊಂಡ್ಬಿಡೋಣ. ಶರ್ಟ್ ಮಿಸ್ ಆದ್ರೂ ಕೈ ಮೇಲೆ ಬಿದ್ದರು ಚಟ್ನಿ ಮಾರ್ಕ್ ಇದ್ದೇ ಇರುತ್ತೆ. ಹೆಂಗಿರುತ್ತೆ ಸರ್? ಅಳ್ಸೋಬಿಡಲ್ವ ನೀರು ಬಿದ್ದರೆ? ಹೌದಲ್ಲ. ಈಗೇನ್ ಮಾಡೋದು? ಒಂದು ಕೆಲಸ ಮಾಡಿ, ಪೆನ್ ತಗೊಂಡು ಮಾರ್ಕ್ ಹಾಕ್ಬಿಡಿ. ವೆರಿ ಗುಡ್ ಐಡಿಯಾ. ಬಾಲೋ ಪಾಪ ಇಲ್ಲಿ. ಯಾಕೆ ಸರ್ ವಾಪಸ್ ಚೆಲ್ತೀರಾ? ಅಯ್ಯೋ ಇಲ್ಲಪ್ಪ, ಬಿಡ್ರಿ, ತಂದು ಕೊಡ್ರಿ ಇಲ್ಲಿ. ಯಾಕೆ ಸರ್? ಹೇಳ್ತೀನಿ, ಕೈ ಕೊಡ್ರಿ ಇಲ್ಲಿ. ತಗೊಳ್ಳಿ ಸರ್. ನೋಡ್ರಿ ಬಿಸ್ಕಂಟು ಇಲ್ಲಿ ಚೆಲ್ಲಿದ್ದೀರಾ, ಇಲ್ಲಿ ಚೆಲ್ಲಿದ್ದೀರಾ ನೋಡಿ. ಕೈ ಕೊಡಿ. ನೋಡಿ ಇಲ್ಲಿ ಚೆಲ್ಲಿದ್ದೀರಾ. ಸಾಕು ಬಿಡಿ ಸರ್. ಗಿರಾಕಿಗಳು ಏನೇ ಮಾಡಿದ್ರು ಕೋಪ ಮಾಡಬಾರ್ದು ಅಂತ ತಾತ ಹೇಳ್ತಾ ಇದ್ರು. ನಿಮ್ ಚಾರ್ಕೋಲ್ ತಾತನ? ಅಲ್ಲ ಸರ್, ಗಾಂಧಿ ತಾತ. ಗಿರಾಕಿ ಆಲ್ವೇಸ್ ರೈಟ್ ಸರ್. ಗಾಂಧಿ ತಾತ ಲೆಫ್ಟ್ ಆದ್ರು ಇವ್ರು ರೈಟ್ ಸರ್. ಇವಾಗ ನೀವು ಲೆಫ್ಟ್ ಆದ್ರೆ ನಾನು ರೈಟ್ ಹೋಗ್ತೀನಿ. ನೀವು ಮನೆಗೆ ಹೋಗಿ ಶರ್ಟ್ ಚೇಂಜ್ ಮಾಡ್ಕೊಂಡ್ಬಂದ್ರಿ. ಪರವಾಗಿಲ್ಲ ಸರ್, ಸ್ವಲ್ಪ ಹೊತ್ತಿನಾಗೆ ಅದ್ರಷ್ಟೇ ಅದೇ ಒಣಗಿ ಹೋಗುತ್ತೆ. ಅದಕ್ಕೆ ಬೇರೆ ವ್ಯವಸ್ಥೆ ನಾನು ಮಾಡ್ತೀನಿ, ನೀವು ತಿನ್ನಿ ಸರ್. ವೇಸ್ಟ್ ಆಗೋಯ್ತು ಎಲ್ಲ ಪ್ಲಾನ್ ಮಾಡಿದ್ದು. ಅಲ್ಲ, ಕಿಲ ಕಿಲ ಲಕ ಲಕ ಶರ್ಟ್ ಕಂಪನಿನ ರೀ, ಇದು ಲಕ ಲಕನೂ ಅಲ್ಲ, ಕಿಲ ಕಿಲನೂ ಅಲ್ಲ, ಶಕ ಲಕನೂ ಅಲ್ಲ. ಯಾರೇ ಮಾತಾಡ್ತಾ ಇರೋದು? ಲಕ ಲಕ ಶರ್ಟ್ ಕಂಪನಿ ಆದ್ರೆ ಓಕೆ ನೋಡಿ, ನನಗ್ ಸಿಟ್ ಬಂದ್ರೆ ಹೊರಳಲ್ಲಿ ಹಾಕಿ ಹಿಟ್ ರುಬ್ದಂಗೆ ರುಬ್ಬಿಡ್ತೀನಿ. ನಮ್ಮ ಯಜಮಾನ್ರು ಇಡ್ಲಿ ಫ್ಯಾಕ್ಟ್ರಿ ಓನರ್, ಗೊತ್ತಾ? ಲಕ ಲಕ ಶರ್ಟ್ ಕಂಪನಿ ಓನರ್.
ನಾನಪ್ಪ ಗೊತ್ತಾಗಿಲ್ವಾ? ನೀವಾ? ಏನಾಯ್ತಪ್ಪ? ಯಾಕಪ್ಪ ಹೀಗೆ? ಟ್ರ್ಯಾಕಿಗೆ ಬಂತು. ಅದು ಲಕ ಶರ್ಟ್ ಕಂಪನಿ ಅವ್ರೆ, ನನಗೆ 42 ಸೈಜದ್ದು ಒಂದು ಶರ್ಟ್ ಅರ್ಜೆಂಟ್ ಆಗಿ ಬೇಕಿತ್ತಲ್ಲ ಇವ್ರೆ. ನಿಮ್ ಬಾಸು ಅಲ್ಲಿ ಬಂದಿದ್ದಾರಾ? ಏನಾಯ್ತಪ್ಪ? ಶರ್ಟ್ ಯಾಕೆ ಗಲೀಜ್ ಮಾಡ್ಕೊಂಡ್ರಿ? ಅದು ಚಟ್ನಿ ಬಿದ್ದು ನೀಲಿ ಶರ್ಟ್ ಹಾಳು, ನನ್ಗೆ ಪಿಂಕ್ ಶರ್ಟ್ ಇದ್ರೆ ಕಳ್ಸಿಪ್ಪ. ಪಿಂಕ್ ಕಲರ್ ಶರ್ಟು ನಾನ್ ನಿಮ್ ಬರ್ತ್ಡೇಗೆ ಪ್ರೆಸೆಂಟ್ ಮಾಡಿದ್ದು. ಎಸ್ ಎಕ್ಸಾಕ್ಟ್ಲಿ. ಅದೇ ನಿಮ್ ತಂಗಿ ಗಿರ್ಜಾ ಸೆಲೆಕ್ಟ್ ಮಾಡಿದ್ದು. ಎಸ್ ಅದೇ ಇವಾಗ ಮಡಗಿ. ಇನ್ನೊಂದು ಒಬ್ಬೆ ಇಡ್ಲಿನಾ? ಅಲ್ಲ, ಫೋನ್. ವಿಷ ಸರ್, ದೇಹಕ್ಕೆ ಸೊಂಟ ಎಷ್ಟು ಮುಖ್ಯನೋ ವಿಷಂಗೆ ಕಂಠ ಅಷ್ಟು ಮುಖ್ಯ. ಪ್ಲೀಸ್ ಕಲ್ಮೆ ವಿಷಕಂಠ. ಆಯ್ತು ವಿಷಕಂಠು, ಈಗ ಅವನ ಶರ್ಟ್ ಬದಲಾಯಿಸ್ಲೇಬೇಕು. ಅವನು ಬಸವನು ಇಲ್ಲು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಸರ್, ಇವತ್ತು ಅವನದು ಏನು ಕಿಸ್ತು ದಬಾಕ್ತಾನೋ ನಾವು ನೋಡೇ ಬಿಡೋಣ ಸರ್. ನಿಧಾನ ತಿನ್ನಿ ಸರ್, ಅವ್ನು ಏನು ಮಾಡ್ತಾನೆ ನೋಡೋಣ. ಯಾಕೆ ಸರ್, ಇಡ್ಲಿ ಚೆನ್ನಾಗಿಲ್ವಾ? ನಿಧಾನಕ್ಕೆ ತಿಂತಾ ಇದ್ದೀರಾ? ಚಟ್ನಿ ಬೇಕಾ? ಬೇಡಪ್ಪ, ಸೆಂಟಿಮೀಟರ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇದೀವಪ್ಪ. ಒಟ್ಟಿಗೆ ಬಾಯಿಗೆ ಹಾಕೊಂಡ್ರೆ ನಾಯಿ ತಿಂದಂಗ ಆಗಲ್ವೇ? ನೀವು ಡೈಲಿ ತಿಂತಿದ್ ಹಂಗೆ ಅಲ್ವಾ? ಅದು ಇವತ್ತು ನಮ್ಮ ಬಾಸು ಬಿಡುವಾಗಿದ್ದಾರೆ, ಅದಕ್ಕೆ ಮನುಷ್ಯರ ತರ ತಿಂತಾರೆ. ನೀವು ತಿನ್ನಿ ಸರ್. ಬಾಲು, ಹಂಗೆಲ್ಲ ಗಿರಾಕಿಗಳ ಜೊತೆ ಮಾತಾಡ್ಬಾರ್ದಪ್ಪ. ನೀವು ಮುಖ್ಯ ಸರ್. ತಿನ್ನಿ ಸರ್. ಏನಪ್ಪ ಇವತ್ತು ಕಸ್ಟಮರ್ಸು ಕಾಣ್ತಾ ಇಲ್ಲ, ಸಿಕ್ಕಾಪಟ್ಟೆ ಇಡ್ಲಿ ಬೇರೆ ಮಾಡ್ಕೊಂಡು ಬಂದಿದ್ದೀನಿ. ಇದ್ದ ಬದ್ದ ಚಟ್ನಿನೆಲ್ಲ ಮೈಯೆಲ್ಲ ಸುರ್ಕೊಂಡ್ ಬಿಟ್ಟಿದ್ದೀನಿ. ಚಟ್ನಿಗೆ ಏನ್ ಮಾಡೋಣ? ಡೋಂಟ್ ವರಿ, ನಿರ್ಮಿಕ್ಸ್ ಕೊರಿಯರ್ ಕೊರಿಯರ್ ಕೊರಿಯರ್. ಶರ್ಟ್ ಆರ್ಡರ್ ಮಾಡಿದ್ರಲ್ಲ, ತಗೊಳ್ಳಿ ಸರ್. ಥ್ಯಾಂಕ್ ಯು. ಓ ಪಿಂಗ್ ಪಿಂಗ್. Sure, why not? Please pen. ಇದು ಸೈನಪ್ಪ. ಹೌದಪ್ಪ. ಟಿಪ್ಸ್ ಇಲ್ವಾ? You naughty. ಈಗಿನ ಏನ್ ಪಾಪ ಮಾಡಿತ್ತು? You too naughty. ಹೋಗಿಪ್ಪ ಹೋಗಿಪ್ಪ. ಓಕೆ ಬಾಯ್. Bye, see you. Excuse me. ಬೇಗ ಬೇಗ ಶರ್ಟ್ ಹಾಕೊಳ್ಳಿಪ್ಪ, ನಂಗೆ ನಾಚಿಕೆ ಆಗುತ್ತೆ. Bye. ಅಲ್ರಿ ಬಾಲ, ಆಶ್ಚರ್ಯ ಆಗ್ತಾ ಇದೆ. ಇಮಿಡಿಯೇಟ್ ಆಗಿ ಆರ್ಡರ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಡೆಲಿವರಿ ಬಂದ್ಬಿಡ್ತಲ್ಲ. ಸಾರಿ ಬಾಳ ಅಂದ್ರೆ ಸರ್ ಸುಮ್ಮನೆ ಮಾತಾ ಸರ್. ಇದೊಂಥರ ಆನ್ಲೈನ್ ಟ್ರೇಡಿಂಗ್ ಕಂಪನಿ ಇದ್ದಂಗೆ. ನಾವು ಆನ್ಲೈನ್ ನಲ್ಲಿ ಆರ್ಡರ್ ಮಾಡ್ತೀವಿ, ಸೆಕೆಂಡ್ಸ್ ಅಲ್ಲಿ ಡೆಲಿವರಿ ತಗೊಂತೀವಿ. ಮ್ಯಾಚ್ ಅಲ್ಲಿ ಸ್ಪಾಟ್ ಫಿಕ್ಸಿಂಗ್ ಮಾಡ್ತಾರಲ್ಲ ಆ ಟೈಪ್. ಕರೆಕ್ಟ್ ಸರ್. ಆದ್ರೆ ಇಲ್ಲಿ ಸಿಗ್ನಲ್ಗೆ ಟವೆಲ್ ಮಾತ್ರ ಯೂಸ್ ಮಾಡಲ್ಲ. ನೀವು ಜಸ್ಟ್ ಆರ್ಡರ್ ಮಾಡಿ ಸೈಜು ಕಲರ್ ಹೇಳಿದ್ರೆ ಸಾಕು, ಅವರೇ ತಂದು ತೊಡಿಸ್ತಾರೆ. ಅದೇಗ ತೊಡಸ್ತಾರೆ? ಹಳೇದು ಕಿತ್ತಾಕ್ತಾರೆ, ಹೊಸದನ್ನ ತೊಡಸ್ತಾರೆ. ಕರೆಕ್ಟ್ ಸರ್. ನೋಡಿ ಅವ್ರಿಗೆ ಎರಡೂ ಗೊತ್ತು. ಅಲ್ಲ ಬಾಲು, ಹಳೆ ನೀಲಿ ಶರ್ಟ್ ಏನಕ್ಕೆ ತಗೊಂಡೋದ್ರು ಅವರು? ಅದು ಅಂದ್ರೆ ಅದು ಹೊಸ ಆಫರ್ ಸರ್. ಹಳೇದು ಕೊಟ್ರೆ ಹೊಸದು ಅರ್ಧ ರೇಟ್ ಸಿಗುತ್ತೆ. ಆನ್ಲೈನ್ ಅಲ್ಲಿ ಏನೇನೋ ನಡೆಯುತ್ತೆ, ನಂಗೆ ಗೊತ್ತೇ ಇಲ್ಲಪ್ಪ. ನೀವು ಲೈನಲ್ಲಿ ಎಲ್ಲ ಬಿಡಿ ಸರ್. ಅನ್ಯಾಯವಾಗಿ ಚಟ್ನಿನ ನನ್ನ ಚೆಸ್ಟ್ ಮೇಲೂ ಹಾಕೊಂಡಿದ್ರೆ ಹೊಸ ಶರ್ಟ್ ತಂದು ಹಾಕ್ಸ್ಕೋಬೋದಾಗಿತ್ತು. ಇಲ್ಲಿ ಅವ್ರು ಹೋಗ್ಬಿಟ್ರೆ ಅವರು ಒಬ್ರಿಗೆ ಮತ್ತು ಒಳ್ಳೆಯವರಿಗೆ ಮಾತ್ರ ಸರ್ವಿಸ್ ಕೊಡ್ತಾರೆ. ಅಂದ್ರೆ ನಾವ್ ಕೆಟ್ಟವ್ರ? ಎಲ್ಲ ಮಾತನ್ನ ಬಾಯ್ ಬಿಟ್ಟು ಹೇಳಕ್ಕಾಗತ್ತೆ? ಹೌದು, ಅವನು ಕೆನ್ನೆ ಏನು ಕಿಂಡಿದ್ದು ಸರ್? ಅವ್ರ ಕಂಪ್ಲೇಂಟ್ ರೂಲ್ ಸರ್, ತಂದು ಕೊಟ್ಟು ಕೊಡ್ಲೆ ಕೆನ್ನೆ ಹಿಂಡ್ಬೇಕು. ಹುಡುಗಾನಂದ್ರೆ ಸರ್, ಕೆನ್ನೆಗೆ ನಾವು ಹುಡುಗ ಹುಡುಗಿ ಅಂತ ಗೊತ್ತಾಗುತ್ತೆ ಸರ್. ಯಾಕೆ ಸರ್ ಆಶ್ಚರ್ಯ ಆಯ್ತಾ? ಫಾಸ್ಟ್ ಫುಡ್ ಕೇಳಿದೀನಿ, ಫಾಸ್ಟ್ ಡೆಲಿವರಿ ಕೇಳಿದೀನಿ, ಆದ್ರೆ ಫಾಸ್ಟ್ ಶರ್ಟ್ ಡೆಲಿವರಿ ಕೇಳಿಲ್ವಲ್ರಿ. ಫೋನ್ ಮಾಡಿದ ತಕ್ಷಣ ಶರ್ಟ್ ಬಂದ್ಬಿಡ್ತು. ಸರ್ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ ಸರ್. ಬೆಳಗ್ಗೆ ಮದುವೆ ಆದ್ರೆ ಸಂಜೆ ಮಕ್ಕಳಾಗುತ್ತೆ. ಅನ್ಯಾಯವಾಗಿ ಚಟ್ನಿ ಚೆಲ್ಲಿದ್ ವೇಸ್ಟ್ ಆಗೋಯ್ತಲ್ಲ ಸರ್. ಮತ್ತೆ ಈಗ ಏನ್ ಮಾಡೋದು? ಬಸವನ್ ಮನೆಗೆ ಫೋನ್ ಮಾಡಿ ಬಸವ ಇದಾನ ಅಂತ ಕೇಳೋಣ ಸರ್. ಗುಡ್ ಐಡಿಯಾ, ಮಾಡಿ ಫೋನ್. ಅಯ್ಯೋ ಇಲ್ಲಿ ಬೇಡ ಸರ್, ಗೂಬೆ ಕೇಳಿಸ್ಕೊಂಡ್ಬಿಡ್ತಾನೆ. ಬನ್ನಿ ಗಾಡಿನ ಸೈಡಲ್ಲಿ ಪಾರ್ಕ್ ಮಾಡೋಣ. ಮಾತಾಡಿ ಸರ್. ನೀವು ಮಾತಾಡ್ರಿ, ಬಾಸ್ ನೀವು ಸರ್. ಕರೆಕ್ಟ್ ನಾಪ್ಸಿದ ರಿಂಗ್ ಆಗ್ತಾ ಇದೆ. ರಿಂಗ್ ಆಗ್ತಿದೆ ಅಂದ್ಮೇಲೆ ಎತ್ತಾರೆ ಸರ್. ಏನ್ ಸರ್ ಇಡ್ಲಿ ಬೇಕಿತ್ತ? ನಮ್ಮ ಬಸ್ ಇಲ್ಲೇ ಪಕ್ಕದ ರೋಡ್ ಬ್ರೇಕ್ ಡೌನ್ ಆಗಿ ನಿಂತೋಗಿದೆ. ವೆರಿ ಗುಡ್. 50 ಜನ ಪ್ಯಾಸೆಂಜರ್ ಇದ್ದಾರೆ. ಅರ್ಜೆಂಟ್ ಆಗಿ ಇಡ್ಲಿ ಬೇಕಾಗಿತ್ತು ಸರ್. ಇಡ್ಲಿ ಸಿಗುತ್ತೆ ಸರ್, ಅದು ಚಟ್ನಿದ್ದೇ ಪ್ರಾಬ್ಲಮ್. ಲಕ್ಕಿ ಶರ್ಟ್ ಕಣೋ ಕೂಲ ಬಾಲು, ತಳ್ಳಲೇ.
ಬಸವ ಇದ್ದೇನಮ್ಮ ಯಾರು ಮಾತಾಡ್ತಿರೋದು? ನಾನಮ್ಮ ಸದಾಶಿವ ಅಯ್ಯೋ ತಾಪತ್ರಯ ತಗೋಬೇಡಿ, ಸದಾಶಿವ ತ್ರಯಂಬಕೇಶ್ವರ್. ನಾನೇ ಬಸವನ್ ಕೊಡಮ್ಮ. ಸರ್ ನೀವಾ? ನಾನು ಅವ್ರ ನಾಟಿ ಗಂಗೆ ಮಾತಾಡ್ತಿರೋದು. ಒಂದ್ ನಿಮಿಷ ಇರಿ, ನಮ್ಮ ಅಣ್ಣನ ಕೈಯಲ್ಲಿ ಕೊಟ್ಬಿಡ್ತೀನಿ. ಬಾರೋ ಬೇಗ. ಸದಾಶಿವ ತಗಡೇಶ್ವರ ಫೋನ್ ಮಾಡಿದ್ದಾನೆ, ಮ್ಯಾನೇಜ್ ಮಾಡು. ಮಾಡು. ಹಲೋ, ಈಶಾ ಮಾತಾಡೋದು. ಯಾರು ಮಾತಾಡೋದು? ನಾನ್ರಿ ಸದಾಶಿವ. ಬಸವನ್ ಕೊಡ್ತೀರಾ? ಕೊಡ್ಬೋದು. ಫೋನ್ ನೆಂದೋಗ್ಬಿಟ್ರೆ ಆಮೇಲೆ ವರ್ಕ್ ಮಾಡಲ್ಲ ಸರ್. ಬಸವ ಅಳ್ತಾ ಇದ್ದಾನ? ಇಲ್ಲ ಸರ್, ಸ್ನಾನ ಮಾಡ್ತಾ ಇದ್ದಾರೆ. ಕರಿಲ್ಲ ಸರ್? ಅಯ್ಯೋ ಬೇಡ ಬೇಡ ಬೇಡ, ಸ್ನಾನ ಮುಗಿಸ್ಲಿ, ಹಾಗೆ ಬಂದ್ರೆ ಅಪಾಯ. ಏನಂತ ಸರ್? ಬಸವ ಮನೆ ಸ್ನಾನ ಮಾಡ್ತಾ ಇದ್ದಾನೆ. ಆದ್ರೆ ಈ ವ್ಯಕ್ತಿ ನೋಡಿದ್ರೆ ಯಾಕೋ ಡೌಟ್ ಬರುತ್ತಲ್ಲ. ಇಬ್ರು ಬೇರೆ ಬೇರೆ ರೇ. ಬಸವ ಮನೇಲಿ ಸ್ನಾನ ಮಾಡ್ತಾ ಇದ್ದಾನೆ, ಇವ್ನು ಇಲ್ಲಿ ಇಡ್ಲಿ ಮಾಡ್ತಾ ಇದ್ದಾನೆ. ಕನ್ಫರ್ಮ್ ರೇ. ಮುಖ ಒಂದೇ ತರ ಇದೆಯಲ್ಲ ಸರ್. ರೇ ಅವ್ರ ಮುಖ ಚಾರ್ಕೊಳ್ತಾ ತರ ಹೋಲ್ಕೆ ಆಗ್ತಾ ಅಂತ ಅವತ್ತು ಹೇಳಿದ ಅವನು. ಆದ್ರೂ ಏನಾದ್ರು ಹೈ ಹೈ ಅಂತ ಇದ್ದೀರಾ ನೀವು? ಆ ಕಡೆ ತಿರುಗಿ ನೋಡಿ ಸರ್, ನೀವು ಹೈ ಹೈ ಅಂತೀರಾ.